ಹಾಯ್, ಪರಿಚಯ ಅಕಾಡೆಮಿಗೆ ಸ್ವಾಗತ. ಇಂದು ನಾವು ಎರಡನೇ ಭಾಗದೊಂದಿಗೆ ಕನ್ನಡ ವ್ಯಾಕರಣ ತಿಳ್ಕೊಳ್ಳೋಣ. ಎರಡನೇ ಭಾಗದಲ್ಲಿ ಗುಣಿತಾಕ್ಷರಗಳು ಎಂದರೇನು ಅದರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಗುಣಿತಾಕ್ಷರ ಇದು ಏನಪ್ಪ ಅಂದ್ರೆ ವ್ಯಂಜನಕ್ಕೆ ಸ್ವರ ಸೇರಿದಾಗ ಗುಣಿತಾಕ್ಷರ ಉಂಟು. ನೋಡ್ರಿ, ವ್ಯಂಜನ ಇಲ್ಲಿ ಕೊಟ್ಟಾರ, ಒಂದು ವ್ಯಂಜನ ತಿಳ್ಕೊರಿ. ವ್ಯಂಜನ ಮತ್ತು ಸ್ವರ ಸೇರಿ ಏನಾಗ್ತೈತಿ, ಗುಣಿತಾಕ್ಷರ ಆಗ್ತೈತಿ. ಏನಾಗ್ತೈತಿ, ವ್ಯಂಜನ ಮತ್ತು ಸ್ವರ ಸೇರಿದಾಗ ಏನಾಗ್ತೈತಿ, ಗುಣಿತಾಕ್ಷರ ಉಂಟಾಗ್ತೈತಿ. ಹೌದಾ? ಈಗ ಉದಾಹರಣೆಗೆ ಕ ವ್ಯಂಜನಕ್ಕೆ ಬೇರೆ ಬೇರೆ ಸ್ವರಗಳು ಸೇರಿಸೋಣ. ನೋಡಿ, ಕದಲ್ಲಿ ಕ ಆಯ್ತು, ಇದು ಅಧಿಕ ಆಯ್ತು, ಇದು ಕ ಮತ್ತು ಅ ಕೂಡಿ ಅಂದ್ರೆ ಏನು, ಕ ಅನ್ನೋದು ವ್ಯಂಜನ, ಇದು ಅ ಅನ್ನೋದು ಸ್ವರ. ಇವೆರಡೂ ಸೇರಿ ಆಗ್ತೈತಿ, ಗುಣಿತಾಕ್ಷರ ಆಗ್ತೈತಿ. ನೋಡಿ, ಇದು ವ್ಯಂಜನ ಐತಿ, ಇದೇನೈತಿ ಸ್ವರ ಐತಿ. ಇವೆರಡೂ ಸೇರಿ ಆಗ್ತೈತಿ, ಗುಣಿತಾಕ್ಷರ ಆಗ್ತೈತಿ. ಇನ್ನು ಉದಾಹರಣೆ ನೋಡ್ಬೋದು, ಕ ಅಧಿಕ ಆ ಕಾ, ಕ ಅಧಿಕ ಈ ಕಿ, ಕ ಅಧಿಕ ಈ ಕಿ, ಕ ಅಧಿಕ ರು ಕ್ರೂ, ಕ ಅಧಿಕ ಎ ಕೆ, ಕ ಅಧಿಕ ಎ ಕೆ, ಕ ಅಧಿಕ ಐ ಕೈ, ಕ ಅಧಿಕ ಓ ಕೋ, ಕ ಅಧಿಕ ಓ ಕೋ, ಕ ಅಧಿಕ ಅವ್ ಕೌ. ಈ ರೀತಿ ನಾವು ಏನ್ ಮಾಡ್ಬೋದು ಅಂದ್ರೆ ತಿಳಿಬಹುದು. ಕ ಅಧಿಕ ಅಂ ಕಂ, ಕ ಅಧಿಕ ಅಹ ಕಹ. ಇವು ನೋಡ್ರಿ, ಎಲ್ಲಾ ಎಕ್ಸಾಂಪಲ್ಗಳು ಏನಾಗ್ಯಾವ ಅಂದ್ರೆ, ಎಲ್ಲಾ ಎಕ್ಸಾಂಪಲ್ಗಳು ವ್ಯಂಜನ ಪ್ಲಸ್ ಸ್ವರ ಸೇರಿ ಗುಣಿತಾಕ್ಷರ ಆಗೈತಿ. ಗುಣಿತಾಕ್ಷರ ಇಲ್ಲಿ ಸರಿಯಾಗಿ ಮೂಡ್ತಾ ಇಲ್ಲ ನೋಡಿ. ಈಗ ನಾವು ಗುಣಿತಾಕ್ಷರ ಆಧಾರ ಇಟ್ಕೊಂಡು ಬೇರೆ ಬೇರೆ ಅಕ್ಷರಗಳನ್ನ ಗುಣಿತಾಕ್ಷರಗಳನ್ನು ಬರೆಯುವುದನ್ನು ಅಭ್ಯಾಸ ಮಾಡಿ. ಈ ಗುಣಿತಾಕ್ಷರವನ್ನು ಆಧಾರವಾಗಿ ಇಟ್ಕೊಂಡು ನೀವು ಬೇರೆ ಬೇರೆ ಗುಣಿತಾಕ್ಷರವನ್ನು ಬರೆಯಿರಿ. ಒಂದು ಪದವನ್ನು ಉದಾಹರಣೆಯಾಗಿ ತೆಗೆದುಕೊಂಡು ವ್ಯಂಜನ ಮತ್ತು ಸ್ವರಗಳಾಗಿ ವಿಂಗಡಿಸುವ ಬಗ್ಗೆ ತಿಳಿಯೋಣ. ಈಗ ಮೈಸೂರು ಎಂಬ ಪದವನ್ನು ವ್ಯಂಜನ ಮತ್ತು ಸ್ವರಗಳಾಗಿ ಕೆಳಕಂಡಂತೆ ಬಿಡಿಸಿ ಬರೀಬಹುದು. ನೋಡಿ, ಇಲ್ಲಿ ಮೈಸೂರು ಐತ್ಯಾ, ಈ ಮೈಸೂರು ಎಂಬ ಪದಕ್ಕೂ ಮೈ ಬಿಡಿಸ್ಬೋದು, ಸು ಬೇರೆ ಬೇರೆ ಬಿಡಿಸಿದ್ರೆ ಇವು ಬೇರೆ ಬೇರೆ ಇತ್ತು. ಇವಕ್ಕ ನೋಡಿ, ಮೈ ಅನ್ನುವ ಶಬ್ದದಲ್ಲಿ ಮ ಕೂಡೈತಿ, ವ್ಯಂಜನ ಪ್ಲಸ್ ಐ ಕೂಡೈತಿ, ಸದಲ್ಲಿ ನೋಡ್ರಿ ಸ ಪ್ಲಸ್ ಉ ಕೂಡೈತಿ, ಪ್ಲಸ್ ಆರದಲ್ಲಿ ರ ಪ್ಲಸ್ ಉ ಕೂಡೈತಿ. ಈ ತರ ನಾವು ಬಿಡಿಸ್ಬಹುದು. ಕನ್ನಡ ಇದನ್ನ ಬಿಡಿಸಿ ಬೇರೆ ನೋಡ್ರಿ, ಸ್ವರ ಮತ್ತು ವ್ಯಂಜನ ಬೇರೆ ಬೇರೆ ಬೇರೆ. ಕ ವ್ಯಂಜನ್, ಅ ನ ವ್ಯಂಜನ್, ನ ವ್ಯಂಜನ್ ಎರಡು ಸಲ, ಅ ಅಧಿಕ್ ಡ ಅಧಿಕ್ ಅ. ಈ ತರ ನಾವು ಸ್ವರ ಮತ್ತು ವ್ಯಂಜನ ಬಿಡಿಸಿ ಬರೀಬಹುದು. ಗೊತ್ತಾಯ್ತು? ಈಗ ಮೇಲಿನ ಅಕ್ಷರಗಳ ಮೇಲಿನಂತೆ ಒತ್ತಕ್ಷರಗಳ ಪದಗಳನ್ನು ಬರೆದುಕೊಂಡು ವ್ಯಂಜನ ಮತ್ತು ಸ್ವರಗಳನ್ನು ವಿಂಗಡಿಸಿರಿ. ನಿಮಗೆ ಗುಣಿತಾಕ್ಷರಗಳ ಪರಿಚಯ ಇಲ್ಲ ಆಯ್ತಲ್ವೇ? ಇನ್ನು ಮುಂದಿನ ಭಾಗದಲ್ಲಿ ಸಂಯುಕ್ತಾಕ್ಷರ. ಈಗ ನಮಗ ಗುಣಿತಾಕ್ಷರ ಒಂದು ಪರಿಚಯ ಆಯ್ತು. ಇನ್ನು ಮುಂದೆ ನಾವೇನ್ ಮಾಡೋಣ, ಸಂಯುಕ್ತಾಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ. ಸಂಯುಕ್ತಾಕ್ಷರ ಅಂದ್ರೆ ಏನು? ಮೇಲೆ ನೀವು ಗುಣಿತಾಕ್ಷರಗಳ ಬಗ್ಗೆ ತಿಳ್ಕೊಂಡಿದ್ರಿ, ಈಗಾಗಲೇ ನೀವು ಗುಣಿತಾಕ್ಷರ ಬಗ್ಗೆ ತಿಳ್ಕೊಂಡಿರಿ. ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರುವುದು ಅಂದ್ರೆ ಅದು ಗುಣಿತಾಕ್ಷರದಲ್ಲಿ ಒಂದು ವ್ಯಂಜನ ಮತ್ತು ಒಂದು ಸ್ವರ ಮಾತ್ರ ಇರುತ್ತೆ. ಒಂದು ಗುಣಿತಾಕ್ಷರ ಬಗ್ಗೆ ಈಗ ತಿಂದ್ರಿ, ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರುವುದು. ಗುಣಿತಾಕ್ಷರ ಅಂದ್ರೆ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರುವುದಕ್ಕೆ ಗುಣಿತಾಕ್ಷರ ಕರಿತೀವಿ. ಹೌದಾ? ಗುಣಿತಾಕ್ಷರದಲ್ಲಿ ಒಂದು ವ್ಯಂಜನ ಮತ್ತು ಒಂದು ಸ್ವರ ಮಾತ್ರ ಇರುತ್ತದೆ. ನೆನಪಿಟ್ಕೊರಿ, ಗುಣಿತಾಕ್ಷರದಲ್ಲಿ ಒಂದು ವ್ಯಂಜನ ಮತ್ತು ಒಂದು ಸ್ವರ ಮಾತ್ರ ಇರ್ತೈತಿ. ಏನಿರ್ತೈತಿ? ಗುಣಿತಾಕ್ಷರದಲ್ಲಿ ಒಂದು ವ್ಯಂಜನ ಮತ್ತು ಒಂದು ಸ್ವರ ಇರ್ತೈತಿ.
ಆದರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳು ಒಂದು ಅಕ್ಷರ ಇರಬಹುದೇ ಆಲಿಸಿ. ಈಗ ಈಗ ನಾವು ಗುಣಿತಾಕ್ಷರ ಅಂದ್ರೆ ಒಂದು ಅಥವಾ ಒಂದು ವ್ಯಂಜನ ಸ್ವರ ಇರುತ್ತೆ, ಅದಕ್ಕಿಂತ ಹೆಚ್ಚು ಒಂದಕ್ಕಿಂತ ಹೆಚ್ಚು ಅಕ್ಷರಗಳು ಇರ್ಬೋದಾ ಅಂತ ಹೆಚ್ಚಿ ಕೂಡಿರ್ಬೋದಾ? ಹೌದು, ಒಂದು ಅಕ್ಷರದಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನ ಇರುವುದು ಉಂಟು. ಒಂದು ಅಕ್ಷರದಲ್ಲಿ ಎರಡು ಅಥವಾ ಒಂದೇ ಅಕ್ಷರದಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರ ಇರುವುದು ಉಂಟು. ಈ ಕೆಳಗಿನ ಉದಾಹರಣೆಯನ್ನು ಗಮನಿಸಿ ನೋಡಿ. ಉದಾಹರಣೆ ನೋಡಿ, ಅಕ್ಕ ಎಂಬ ಪದದಲ್ಲಿ ಕ ಕ ಎಂಬ ಅಕ್ಷರವನ್ನು ಗಮನಿಸಿ. ಇದರಲ್ಲಿ ಒತ್ತಕ್ಷರ ಇರುವುದನ್ನು ಕಾಣಬಹುದು. ಇಲ್ಲಿ ನೋಡಿ, ಒತ್ತಕ್ಷರ ಕಾಣಬಹುದು. ಕ ಎಂಬ ಅಕ್ಷರದಲ್ಲಿ ನಾವೇನು ಗುಂಟಾಕ್ಷರ ನೋಡಿವಿ, ಕ ಮತ್ತು ಕ ವ್ಯಂಜನ ಒಂದಿರ್ತೈತಿ, ಸ್ವರ ಒಂದಿರ್ತೈತಿ. ಆದ್ರೆ ಇಲ್ಲಿ ನೋಡ್ರಿ, ಒಂದೇ ಅಕ್ಷರದಲ್ಲಿ ಮೂರು ಅಕ್ಷರ ಕಾಣತ್ತವ. ಕ ಕ ಮತ್ತು ವ್ಯಂಜನ ಮೂರು ಆಗೈತಿ, ಮೂರು ಅಕ್ಷರಗಳದಾವ. ಹೌದಾ? ಅವು ಮೊದಲೆರಡು ಅಕ್ಷರಗಳು ಕ ಕ ವ್ಯಂಜನಗಳಾಗಿದ್ದು ಕೊನೆಯಲ್ಲಿರುವ ಅಕ್ಷರ ಅಸ್ವರವಾಗಿದೆ. ನೋಡಿ, ಎರಡನೇ ಉದಾಹರಣೆ, ಸತ್ಯ ಎಂಬ ಪದವನ್ನು ಗಮನಿಸಿ. ಇಲ್ಲಿ ಅಕ್ಷರದಲ್ಲಿ ವ್ಯಂಜನ ಒತ್ತಕ್ಷರವನ್ನು ಕಾಣಬಹುದು. ಯಾವ ಒತ್ತಕ್ಷರ ಕೊಟ್ಟರೆ ಇಲ್ಲಿ ಎ ಒತ್ತಕ್ಷರ ಕಾಣಬಹುದು. ತ, ಇಲ್ಲಿ ಮೂರು ಅಕ್ಷರ ನೋಡಿ, ತ ಪ್ಲಸ್ ಯ ಪ್ಲಸ್ ಅ ಎಂದು ಆಗುತ್ತದೆ. ಇಲ್ಲಿ ಮೂರು ಅಕ್ಷರಗಳು ಅದಾವ. ಈ ಮೊದಲೆರಡು ಅಕ್ಷರ ತ ಯಾವ, ಕೊನೆ ಅಕ್ಷರ ಅ ಆಗೈತಿ. ಉದಾಹರಣೆ ಸ್ತ್ರೀ, ಇಲ್ಲಿ ಸ ಎಂಬ ಪದ ವ್ಯಂಜನ ಆದ್ರ ತ ಮತ್ತು ರ ವ್ಯಂಜನಗಳು ಒತ್ತಕ್ಷರಗಳು ಕಾಣಬಹುದು. ಸ ವ್ಯಂಜನಕ್ಕೆ ತ ಮತ್ತು ರ ಏನಿಗೆ ಒತ್ತಕ್ಷರಗಳಾಗ್ಯಾವ. ಸ ತ ರ ಈ ಎಂದಾಗುತ್ತೆ. ಇಲ್ಲಿ ನಾಲ್ಕು ಮೂರು ಅಕ್ಷರಗಳಿವೆ. ಅವುಗಳ ಮೊದಲು ಮೂರು ಅಕ್ಷರಗಳು ಸತಯ ವ್ಯಂಜನವಾಗಿದ್ದು ಕೊನೆಯಲ್ಲಿ ಈ ಸ್ವರವಾಗಿತಿ. ಹೀಗೆ ಒತ್ತಕ್ಷರ ಹೊಂದಿರುವ ಅಕ್ಷರಗಳನ್ನು ಏನು ಕರಿತೀವಿ? ಸಂಯುಕ್ತ ಅಕ್ಷರ ಕರಿತೀವಿ. ಸಂಯುಕ್ತ ಅಕ್ಷರ ಅಂದ್ರೆ ಏನಪ್ಪ ಅಂದ್ರೆ ಒತ್ತಕ್ಷರ ಇರುವಂತಹ ಅಕ್ಷರ ಏನ್ ಕರಿತೀವಿ? ಸಂಯುಕ್ತ ಅಕ್ಷರ ಕರಿತೀವಿ. ಈಗ ನಮ್ಮ ಸಂಯುಕ್ತ ಅಕ್ಷರ ಕಲ್ಪನೆ ಬಂದಿರಬಹುದು. ಸಂಯುಕ್ತ ಅಕ್ಷರ ಅಂದ್ರೆ ಏನು? ಒತ್ತಕ್ಷರ ಇರುವಂತಹ ಅಕ್ಷರಗಳು ಏನ್ ಕರಿತೀವಿ? ಸಂಯುಕ್ತ ಅಕ್ಷರ ಅಂತ ಕರಿತೀವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಹೊಂದಿರುವ ಒತ್ತಕ್ಷರವನ್ನ ಸಂಯುಕ್ತ ಅಕ್ಷರ ಅಂತ ಕರಿತೀವಿ. ವ್ಯಂಜನ ಸ್ವರ ಸಂಯುಕ್ತ ಅಕ್ಷರ. ಒಂದು ಸಂಯುಕ್ತ ಅಕ್ಷರ ಆಗ್ಬೇಕಂದ್ರೆ ಸೂತ್ರ ಇದು. ವ್ಯಂಜನ ಅಂತ ಆಗ್ಬೋದು, ಲಾಸ್ಟಿಗೆ ಸ್ವರ ಇರ್ಬೋದು. ಈಗ ಉದಾಹರಣೆ ನೋಡ್ರಿ, ಕನ್ನಡ. ಈ ನ ಎಂಬ ನೋಡ್ರಿ, ಈ ಶಬ್ದ ಬರ್ದಕ್ಕರ ಕ ಪ್ಲಸ್ ಅ, ಈ ನ ಪ್ಲಸ್ ನ ವ್ಯಂಜನ ಎರಡು ಆಗ್ತವ, ಅ ಡ. ನೋಡ್ರಿ, ಇಲ್ಲಿ ನಾವು ನ ಎಂಬ ಶಬ್ದವನ್ನು ಗಮನಿಸಿದಾಗ ನ ಎಂಬ ಶಬ್ದ ನೋಡ್ರಿ, ಇಲ್ಲಿ ಎರಡು ಸಲ ಬಂದೈತಿ, ಅ ಕೊನೆಯಲ್ಲಿ ಬಂದೈತಿ. ಅಂದ್ರೆ ವ್ಯಂಜನ ಕೂಡ್ತವ. ವ್ಯಂಜನ ಎರಡು ಆಗಿರ್ಬೋದು, ಸ್ವರ ಕೊನೆಯಲ್ಲಿ ಇರ್ತೈತಿ. ಈ ಸಂಯುಕ್ತ ಅಕ್ಷರದಲ್ಲಿ ಪ್ರಮುಖವಾಗಿ ನಮಗೆ ಎರಡು ಪ್ರಕಾರ ಬರ್ತಾವ. ಅವುಗಳೆಂದರೆ ಸಜಾತಿ ಸಂಯುಕ್ತ ಅಕ್ಷರ, ಇನ್ನೊಂದು ವಿಜಾತಿ ಸಂಯುಕ್ತ ಅಕ್ಷರ. ಇನ್ನು ಸಜಾತಿ ಸಂಯುಕ್ತ ಅಕ್ಷರ ಅಂದರೆ ಏನು ನೋಡೋಣ. ಇಲ್ಲಿ ಮೇಲೆ ನೀಡಲಾಗಿರುವ ಮತ್ತು ಈ ಕೆಳಗೆ ನೀಡಿರುವ ಉದಾಹರಣೆ ಗಮನಿಸಿ. ಈ ಕೆಳಗೆ ನೀಡುವಂತ ಅಕ್ಷರಗಳು ಗಮನಿಸಬೇಕು. ಯಾವ್ಯಾವು ನೋಡ್ರಿ, ಅಪ್ಪ ಈ ಶಬ್ದ ಗಮನಿಸಿ. ಆ ಕೊನೆಯಲ್ಲಿರುವಂತ ಪ ಎಂಬ ಅಕ್ಷರ ನೋಡ್ರಿ, ಗಮನಿಸಿ. ಪ ಎಂಬ ಅಕ್ಷರದಲ್ಲಿ ಎರಡು ವ್ಯಂಜನಗಳು ಪ ಪ ಮತ್ತು ಅ, ಈ ಎರಡು ವ್ಯಂಜನಗಳು ಮತ್ತು ಒಂದು ಸ್ವರ ಸೇರಿ ಏನಾಗೈತಿ? ಇಲ್ಲಿ ಒಂದು ಸಂಯುಕ್ತ ಅಕ್ಷರ ಉಂಟಾಗೈತಿ. ಈ ಮೂರು ಅಕ್ಷರಗಳು ಅದಾವ. ಇವುಗಳಲ್ಲಿ ಪ ಪ ಅನ್ನೋದನ್ನು ಸ್ವಲ್ಪ ಗಮನಿಸಿ. ಎರಡು ಒಂದೇ ರೀತಿ ಅದಾವ, ಎರಡು ಒಂದೇ ರೀತಿ ವ್ಯಂಜನಗಳದಾವ. ಹೌದಾ? ಆದ್ರಿಂದ ಪ ಅಂತ ಈ ಸಜಾತಿ ಸಂಯುಕ್ತ ಅಕ್ಷರ ಆಗೈತಿ. ಅಂದ್ರೆ ಇಷ್ಟೇ, ಒಂದೇ ಜಾತಿಯ ವ್ಯಂಜನಗಳು ಬಂದು ಒತ್ತಕ್ಷರ ಆಧಾರಕ್ಕೆ ಕರಿತೀವಿ, ಸಜಾತಿಯ ಒತ್ತಕ್ಷರಗಳನ್ನು ಕರಿತೀವಿ. ಈಗ ಉದಾಹರಣೆ ಈಗ ನೋಡಿ, ಈ ಕ ಐತಿ, ಅಕ್ಕ. ಇಲ್ಲಿ ಕ ವ್ಯಂಜನ ಐತಿ, ಅದೇ ಜಾತಿ ಒತ್ತಕ್ಷರ ಬಂದೈತಿ. ಕ ವರ್ಣ, ಕದ ಒತ್ತಕ್ಷರ ಅದೇ ಜಾತಿ ಬಂದೈತಿ, ಹಾಗಾಗಿ ಸಜಾತಿ ಸಂಯುಕ್ತ ಅಕ್ಷರ ಆಗ್ತೈತಿ. ಪಕ್ಕ. ಈ ರೀತಿ ನೀವು ಬಹಳಷ್ಟು ಉದಾಹರಣೆ ಬಿಡಿಸ್ಬೋದು.
ಈ ಕೊನೆ ಅಕ್ಷರ ನೋಡ್ರಿ ಅದೇ ಜಾತಿ ಅಮ್ಮ. ಈಗ ಅಮ್ಮ ಐತಿ ಹೌದಾ, ಒಂದೇ ರೀತಿ ವ್ಯಂಜನಗಳು ಒತ್ತಾಕ್ಷರ ಇರುವಂತ ಅಕ್ಷರಗಳು ಏನ್ ಕರಿತೀವಿ ನಾವು ಸಜಾತಿಯ ಸಂಯುಕ್ತ ಅಕ್ಷರಗಳನ್ನು ಕರಿತೀವಿ. ಇನ್ನ ಶ್ರ ಇಲ್ಲಿ ನೋಡ್ರಿ ಗಮನಿಸಿ ಬಹಳ ಶ್ರೇ ಅನ್ನುವ ಶಬ್ದ ನೋಡ್ರಿ, ಶ್ರೇ ಎಂಬ ಅಕ್ಷರವನ್ನು ಗಮನಿಸಿದಾಗ ಇಲ್ಲಿ ಇದು ಬಿಡಿಸಿ ಬರೆದಾಗ ಶ ಪ್ಲಸ್ ರ ಪ್ಲಸ್ ಅ ಎಂಬ 3 ಅಕ್ಷರಗಳು. ಇವುಗಳಲ್ಲಿ ಮೊದಲೆರಡು ಅಕ್ಷರಗಳು ಶ ಮತ್ತು ರ ಅದ ನೋಡಿ, ಮೊದಲೆರಡು ಅಕ್ಷರಗಳು ಶ ಮತ್ತು ರ ಅದ. ಇದೇ ರೀತಿ ಇವು ಬೇರೆ ಬೇರೆ ರೀತಿಯ ವ್ಯಂಜನಗಳು, ಆದ್ರಿಂದ ಶ್ರೇ ಎಂಬುದು ವಿಜಾತಿ ಸಂಯುಕ್ತ ಅಕ್ಷರ. ಇಲ್ಲಿ ನೋಡ್ರಿ ಶ್ರೇ ಎಂಬ ಶಬ್ದದಲ್ಲಿ ಏನಾಗೈತಿ, ಇಲ್ಲಿ 2 ಅಕ್ಷರ ಬೇರೆ ಅದಾವ ಹೌದಾ, ಟೋಟಲಿ 3 ಅಕ್ಷರಗಳು, ಮೊದಲೆರಡು ಅಕ್ಷರಗಳು ಏನದಾವ ಬೇರೆ ಬೇರೆ ವ್ಯಂಜನಗಳದಾವ, ಹಾಗಾಗಿ ಇದು ವಿಜಾತಿಯ ಸಂಯುಕ್ತ ಅಕ್ಷರ ಅಂತ ಕರಿಬಹುದು. ಈಗ ನೀವು ಡೆಫಿನಿಷನ್ ತಿಳ್ಕೊಬಹುದು. ಸಜಾತಿ ಅಂದ್ರೆ ಏನಪ್ಪಾ ಅಂದ್ರ ಒಂದೇ ರೀತಿಯ ವ್ಯಂಜನಗಳು ಹೊಂದಿರುವ ಸಂಯುಕ್ತ ಅಕ್ಷರ ಏನ್ ಕರಿತೀವಿ, ಒಂದೇ ಜಾತಿಯ ಹೊಂದಿರುವ ಏನಂತಾರಲ್ಲ ಒತ್ತಕ್ಷರಗಳನ್ನು ಕರಿತೀವಿ ನಾವು ಸಂಯುಕ್ತ ಸಜಾತಿ ಸಂಯುಕ್ತ ಅಕ್ಷರ ಅಂತ ಕರಿತೀವಿ. ಒಂದೇ ರೀತಿಯ ವ್ಯಂಜನ ಹೊಂದಿರುವ ಸಂಯುಕ್ತ ಅಕ್ಷರ ಸಜಾತಿ ಅಂತ ಕರಿತೀವಿ. ಯಾವ ಖ ನ ಮ ತ ಐ ಜ ಉದಾಹರಣೆಗೆ ಅಜ್ಜ ನೋಡ್ರಿ, ಒಂದೇ ರೀತಿಯ ವ್ಯಂಜನ ಹೊಂದಿರುವ ಸಂಯುಕ್ತ ಜ ನೋಡ್ರಿ, ಈ ರೀತಿ ನಾವು ಸಂಯುಕ್ತ ಅಕ್ಷರ ಕೊಡಬಹುದು ಉದಾಹರಣೆ. ಇನ್ನ ವಿಜಾತಿ ಸಂಯುಕ್ತ ಅಕ್ಷರ ಅಂದ್ರೆ ನೀವೇ ಹೇಳ್ರಿ, ಬೇರೆ ಬೇರೆ ವ್ಯಂಜನ ಹೊಂದಿರುವ ಸಂಯುಕ್ತ ಅಕ್ಷರಗಳನ್ನು ಕರಿತೀವಿ. ಬೇರೆ ಬೇರೆ ವ್ಯಂಜನ ಹೊಂದಿರುವ ಸಂಯುಕ್ತ ಅಕ್ಷರಗಳನ್ನು ಕರಿತೀವಿ, ವಿಜಾತಿ ಸಂಯುಕ್ತ ಅಕ್ಷರಗಳನ್ನು ಕರಿತೀವಿ. ಈಗ ಹೇಳ್ತಾರೆ ಕರೆಯಲಾಗುತ್ತೈತಿ. ಉದಾಹರಣೆಗೆ ಕೆ ಸ್ತ್ರ ಕ್ಷ ಜೋ ಸ್ಕ ಸ್ನ ಇವೇನಂತ ನೋಡ್ರಿ, ಇದು ಕ ಐತಿ ಬೆಡ್ಡಕ ಬೇರೆ ಒತ್ತಕ್ಷರ ಎ ಐತಿ, ಇವು ಎರಡು ಬೇರೆ ಬೇರೆ ಆಗಿರ್ತಾವ. ವಿಜಾತಿ ಸದಸ್ಯರಲ್ಲಿ ಒತ್ತಕ್ಷರ ಬೇರೆ ಬೇರೆ ಆಗಿರ್ತಾವ, ಬೇರೆ ಬೇರೆ ವ್ಯಂಜನವಾಗಿರ್ತಾವ.